ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ವಿದ್ಯಾ ತುಂಬ ಕೋಪದಿಂದ ಭದ್ರನ್ ಬಳಿ ಹೋಗ್ತಾಳೆ. ಯಾಕಂದರೆ ಚಂಪಾ ಮತ್ತು ಭದ್ರನ್ ಫ್ರೆಂಡು ಹೇಳಿರ್ತಾರೆ ಮನೇಲಿ ಏನೇನಾಯಿತು ಅಂತ ಹೇಳಿ. ಹಾಗಾಗಿ ಭದ್ರ ಏನಾಯಿತು ಅಂತ ಕೇಳಿದಾಗ ವಿದ್ಯಾ, ನಿಮಗೆ ನನ್ನ ಮೇಲೆ ಸ್ವಲ್ಪನಾದರೂ ನಂಬಿಕೆ ಇದೆಯಾ? ಇಷ್ಟೆಲ್ಲ ಆಗ್ತಾಯಿದ್ರು ಈ ವಿಷಯವನ್ನು ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ನೀವು ಅಂತ ಹೇಳಿ ಕೇಳ್ತಾಳೆ. ಭದ್ರ ಗಲಿಬಿಲಿಯಾಗಿ ವಿದ್ಯಾ ಅದು ಅಂತ ಹೇಳೋಕ್ಕೆ ಹೋದಾಗ ವಿದ್ಯಾ ಅವನ ಮಾತನ್ನು ತಡೀತಾಳೆ. ನೋಡಿ, ನೀವು ನನ್ನ ಪ್ರೀತಿಸಿ ಮದುವೆಯಾದವರು, ಎಷ್ಟೇ ಕಷ್ಟ ಬಂದರೂ ವಿದ್ಯಾನೇ ಮದುವೆ ಆಗ್ತೀನಿ ಅಂತ ಹೇಳಿ ಹಠ ಹಿಡಿದು ತಾಳಿ ಕಟ್ಟಿದವರು ನೀವು. ಈಗ ನೀನು ಸುಳ್ಳು ಹೇಳ್ತಿದ್ದೀಯಾ ಅಂದರೆ ನಾನು ನಂಬಬೇಕಾ? ಈಗ ನೀವು ಸುಳ್ಳು ಹೇಳ್ತೀರಾ ಅಂದರೆ ನಾನು ನಂಬ್ತೀನಿ ಅಂತ ಹೇಳ್ಕೊಂಡಿದ್ದೀರಾ ಅಂತ ಹೇಳಿ ಈ ಕಡೆ ಭಾವನಾತ್ಮಕವಾಗಿ ಕೇಳ್ತಾಳೆ. ಆಮೇಲೆ ವಿದ್ಯಾ ಒಂದು ದೊಡ್ಡ ಮಾತು ಹೇಳ್ತಾಳೆ. ನೀವು ನನ್ನಿಂದ ದೂರ ಇರ್ಬೋದು, ನನ್ನ ಮೇಲೆ ಕೋಪನೂ ಮಾಡ್ಕೊಂಡಿರ್ಬೋದು, ಆದರೆ ಭದ್ರ ಇನ್ನೊಬ್ಬಳನ್ನು ಕಣ್ಣೆತ್ತಿ ನೋಡಲು ಸಾಧ್ಯವಿಲ್ಲ. ಹಾಗೆ ನನ್ನ ಜಾಗಕ್ಕೆ ಇನ್ನೊಬ್ಬಳನ್ನು ತರೋದಕ್ಕೂ ನಿಮ್ಮಿಂದ ಆಗಲ್ಲ. ಇದು ನನಗೆ ನನ್ನ ಗಂಡನ ಮೇಲೆ ಇರೋ ಅತಿಯಾದ ನಂಬಿಕೆ ಅಂತ ಹೇಳಿ ಈ ಕಡೆ ವಿದ್ಯಾ ಕೂಗಾಡ್ತಿರ್ತಾಳೆ ಭದ್ರನ ಮುಂದೆ. ಈ ಮಾತನ್ನು ಕೇಳಿ ಭದ್ರನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ಮನಸ್ಸಲ್ಲಿ ಅಂದ್ಕೊತಾನೆ, ನಾನು ಎಷ್ಟು ಪುಣ್ಯ ಮಾಡಿದ್ದೆ ಈ ನಿನ್ನಂಥ ಹೆಂಡ್ತಿನ ಪಡೆಯೋಕ್ಕೆ ಅಂತ ಹೇಳಿ ಈ ಕಡೆ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿನಂತಿ ಸಾವಿತ್ರಿ ಅವರು ಕುತಂತ್ರ ಮಾಡ್ತಾ ಇರ್ತಾರೆ. ಈಶ್ವರಿ, ಚಿತ್ರ ಮತ್ತು ವಿನಂತಿ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಿರ್ತಾರೆ. ವಿನಂತಿಗೆ ವಿದ್ಯನ್ಗೆ ವಿಷಯ ಗೊತ್ತಾಗ್ಬಿಟ್ಟಿದೆ, ಅವಳು ಬಂದು ಮದುವೆ ತಡೆದರೆ ಏನು ಮಾಡೋದು ಅಂತ ಹೇಳಿ ಭಯಪಡ್ತಾ ಇರ್ತಾಳೆ. ಅದಕ್ಕೆ ಈಶ್ವರಿ ಧೈರ್ಯ ತುಂಬುತ್ತಾ, ನಾವು ಮಾಡಿರೋ ಪ್ಲ್ಯಾನು ಅಂಥದ್ದು, ಶಿವರಾಮೇಗೌಡರು ಮದುವೆಗೆ ಒಪ್ಪಿಕೊಂಡ್ಮೇಲೆ ಆ ವಿದ್ಯೆ ಏನೂ ಮಾಡೋಕ್ಕಾಗಲ್ಲ ಅಂತಾಳೆ. ಸಾವಿತ್ರಿ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ, ಮನೆ ಪರಿಸ್ಥಿತಿ ಕೆಟ್ಟಿದ್ರೂ ಪರವಾಗಿಲ್ಲ, ವಿನಂತಿಗೆ ಸೀರೆ ಒಡವೆ ಎಲ್ಲ ಕೊಡಿಸ್ಬೇಕು ಅಂತ ಶಿವರಾಮೇಗೌಡರ ಹತ್ರ ಡಿಮ್ಯಾಂಡ್ ಮಾಡ್ತಾಳೆ. ಆಕೆ ಮನಸ್ಸಿನಲ್ಲಿ ಏನಿರುತ್ತೆ ಅಂದರೆ ಈ ಅವಕಾಶನ ಬಳಸಿ ಎಷ್ಟು ಒಡವೆ ಆಗುತ್ತೋ ಅಷ್ಟನ್ನು ಹೊಡಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾಳೆ ಸಾವಿತ್ರಿಯವರು. ಈ ಕಡೆ ಮನೆಯವರೆಲ್ಲ ಮದುವೆ ಮಾತುಕತೆ ಮಾಡ್ತಿರ್ಬೇಕಾದ್ರೆ ವಿದ್ಯಾ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟು ನಿಲ್ಲಿಸಿ ಈ ನಾಟಕನ ಅಂತ ಹೇಳಿ ಜೋರಾಗಿ ಕೂಗಾಡ್ತಾಳೆ. ಶಿವರಾಮೇಗೌಡರು ಮುಂದೆ ನಿಂತ್ಕೊಂಡು, ಎಲ್ಲರೂ ಸೇರಿ ಸತ್ಯ ಮುಚ್ಚಿಟ್ಟು ನನ್ನಿಂದ ನಾಟಕ ಆಡ್ತಾ ಇದ್ದೀರಾ ನೀವೆಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಆಗ ಸಾವಿತ್ರಿ ಮಧ್ಯೆ ಬಂದು, ನನ್ನ ಹತ್ತಿರ ಕೈ ತೋರಿಸಿ ಮಾತಾಡ್ತೀಯಾ ಅಂತ ಹೇಳಿ ಹೊಡೆಯೋಕ್ಕೆ ಹೋದಾಗ ಶಿವರಾಮೇಗೌಡರು ತಡೀತಾರೆ. ವಿದ್ಯಾ ಶಿವರಾಮೇಗೌಡರು ಕೈ ಇಟ್ಕೊಂಡು ಬೇಡ್ಕೊಳ್ತಾಳೆ. ಮಾವಯ್ಯ, ದಯವಿಟ್ಟು ದುಡುಕಿ ನಿರ್ಧಾರ ತಗೊಂಬೇಡಿ. ಸಾವಿತ್ರಿಯತ್ತೆ ಮತ್ತು ವಿನಂತಿ ಸೇರಿ ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ. ಭದ್ರಾ ಅವರಿಗೆ ಕೆಟ್ಟ ಹೆಸರು ತರೋದಕ್ಕೆ ಇವರು ಸುಳ್ಳು ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ಸತ್ಯ ಹೇಳ್ತಾಳೆ. ಆದರೆ ಆ ಮಾತನ್ನು ಅಲ್ಲಿ ಯಾರೂ ನಂಬಲ್ಲ. ಎಷ್ಟೇ ವಿದ್ಯಾ ಹೇಳಿದ್ರೂ ಕೇಳೋದೇ ಇಲ್ಲ. ಆಮೇಲೆ ವಿದ್ಯಾ ಹೇಳ್ತಾಳೆ ಜೋರಾಗಿ, ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನನ್ನು ಇನ್ನೊಬ್ಬಳಿಗೆ ಬಿಟ್ಟು ಕೊಡಲ್ಲ. ಮರ್ಯಾದೆ ಹೋಗುತ್ತೆ ಅಂತ ಎದುರುಬಿಟ್ಟು ಇವರು ಮಾಡೋ ಮೋಸಕ್ಕೆ ನಾನು ಬಲಿಯಾಗಲ್ಲ ಅಂತ ಹೇಳಿ ಸವಾಲು ಸಹಿತ ಹಾಕ್ತಾಳೆ. ಇದನ್ನೆಲ್ಲ ಕೇಳಿದ ಅಜ್ಜಿಗೆ ವಿದ್ಯಾಳ ಮಾತಿನಲ್ಲಿ ಸತ್ಯ ಇದೆ ಅನಿಸುತ್ತೆ. ಹಾಗೆ ನಿರ್ಧಾರ ಮಗನ ಹತ್ರ ಹೇಳ್ತಾರೆ, ನಿರ್ಧಾರ ಸ್ವಲ್ಪ ಮುಂದಕ್ಕೆ ಹಾಕೋಣ ಕಣೋ, ಎಲ್ಲದನ್ನು ಸರಿಯಾಗಿ ವಿಚಾರಿಸೋಣ ಅಂತ ಹೇಳಿ ಅವ್ರ ಮಗನಿಗೆ ಬುದ್ಧಿ ಹೇಳ್ತಾರೆ. ಈ ಕಡೆ ಅವರು ಒಪ್ಕೊತಾರೆ. ಇದರಿಂದ ಸಾವಿತ್ರಿ ಮತ್ತು ವಿನಂತಿ ಮುಖ ಸಪ್ಪೆಗಾಗತ್ತೆ. ಇನ್ನು ವಿದ್ಯಾ ಹೇಗೆ ತಡೀತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಮತ್ತು ಸುಳ್ಳು ಹೇಳಿರೋದನ್ನೆಲ್ಲ ಹೇಗೆ ಪತ್ತೆ ಹಚ್ಚುತ್ತಾಳೆ. ಅವರಿಬ್ಬರು ಮದುವೆ ಅಂತೂ ಮಾಡೋಕ್ಕೆ ಬಿಡಲ್ಲ. ಈಗ ಈ ಧಾರಾವಾಹಿಯಲ್ಲಿ ವಿದ್ಯಾ ಈಗ ಚಾಮುಂಡೇಶ್ವರಿ ಅಂತ ಎದ್ದು ನಿಂತಿದ್ದಾಳೆ. ತನ್ನ ಗಂಡನ ಮೇಲೆ ತನಗಿರೋ ನಂಬಿಕೆಯಿಂದ ಸಾವಿತ್ರಿ ಮತ್ತು ಅವಳ ಮಗಳು ವಿನಂತಿ ಕುತಂತ್ರ ಮಾಡಿದ್ದಾರೆ. ಹಾಗಾಗಿ ಅದನ್ನು ಹೇಗೆ ಹೊರಗಡೆ ತರ್ತಾಳೆ. ಮತ್ತು ಈಗ ಸದ್ಯಕ್ಕಂತೂ ಭದ್ರನಿಗೆ ವಿದ್ಯನ್ ಬೆಂಬಲ ಸಿಕ್ಕಿರೋದು, ಹಾಗಾಗಿ ಮುಂದಿನ ಮದುವೆ ನಿಲ್ಲೋಕ್ಕೆ ಕಾರಣ ಆಗತ್ತೆ. ಹಾಗೆ ಅಜ್ಜಿ ಹೇಳಿದಂತೆ ಮುಂದೆ ಮದುವೆ ಎಲ್ಲ ಹೋಗುತ್ತಾ ಈ ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನಮ್ಮ ಟಿ ವಿ ಜಗತ್ತು ಚಾನಲ್ಲು ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.